ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯಲ್ಲಿ ಕಳೆದ 1 ವರ್ಷದಿಂದ ಶಾಂತಿ ಸುವ್ಯವಸ್ಥೆ ಗಂಭೀರವಾಗಿ ಹದಗೆಟ್ಟಿದ್ದು, ಕಾನೂನು ಕೈಗೆತ್ತಿಕೊಂಡ ಕೆಲವರ ಅಕ್ರಮ ವರ್ತನೆಯಿಂದ ಸಾಮಾನ್ಯ ನಾಗರಿಕರು ಭಯಭೀತ ವಾತಾವರಣದಲ್ಲಿ ಬದುಕುವಂತಾಗಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಭಕ್ತರಹಳ್ಳಿ ಪ್ರತೀಶ್ ಆರೋಪಿಸಿದರು. ಡಿವೈಎಸ್ಪಿ ಮುರಳೀಧರ್ ಅವರಿಗೆ ಮನವಿ ಸಲ್ಲಿಸಿದ ಬಳಿಕ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಹೋಬಳಿಯಲ್ಲಿ ನಿರಂತರವಾಗಿ ಅಶಾಂತಿ ಸೃಷ್ಟಿಸುವ ಘಟನೆಗಳು ನಡೆಯುತ್ತಿದ್ದು, ಸಂವಿಧಾನಬದ್ಧವಾಗಿ ಬದುಕುವ ನಾಗರಿಕರ ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಧಕ್ಕೆ ಉಂಟಾಗಿದೆ ಎಂದು ಹೇಳಿದರು. ದಲಿತ ಸಮುದಾಯಕ್ಕೆ ಸೇರಿದ ನಡುಪಿನಾಯಕನಹಳ್ಳಿ ಗ್ರಾಮದ ಚನ್ನಕೃಷ್ಣಪ್ಪ ಮೇಲೆ ನಡೆದ ಹಲ್ಲೆ, ಯಣ್ಣಂಗೂರು ಗ್ರಾಮದ ಪ್ರದೀಪ್ ಅವರಿಗೆ ನೀಡಲಾದ ಕೊಲೆ ಬೆದರಿಕೆ, ಕೆಐಎಡಿಬಿ ಅಧಿಕಾರಿಗಳು ಸ್ಥಳಕ್ಕೆ ಬಂದಾಗ ಗುಂಪು ಕಟ್ಟಿಕೊಂಡು ಸರ್ಕಾರಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಘಟನೆಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿವೆ ಎಂದು ವಿವರಿಸಿದರು. ಇನ್ನು ಜಂಗಮಕೋಟೆಯಲ್ಲಿ ಖಾಸಗಿ ಕಂಪನಿಯ ಪ್ರಚಾರ ನಾಮಫಲಕವನ್ನು ಕಾನೂನು ಕೈ ತೆಗೆದುಕೊಂಡು ಕಿತ್ತು ಹಾಕಿರುವುದು, ವರದನಾಯಕನಹಳ್ಳಿ ಕೃಷಿ ಇಲಾಖೆಯ ಸಭಾಂಗಣದಲ್ಲಿ ರೈತ ದಿನಾಚರಣೆಯ ವೇಳೆ ವೇದಿಕೆಯ ಮೇಲೆಯೇ ಗಲಾಟೆ ಎಬ್ಬಿಸಿರುವುದು ಸಾರ್ವಜನಿಕ ವಲಯದಲ್ಲಿ ಆತಂಕ ಮೂಡಿಸಿದೆ ಎಂದು ಪ್ರತೀಶ್ ಹೇಳಿದರು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಯೋಜನೆಗಳ ಅನುಷ್ಠಾನಕ್ಕಾಗಿ ಗ್ರಾಮಗಳಿಗೆ ಆಗಮಿಸುವ ಅಧಿಕಾರಿಗಳ ಕಾರುಗಳನ್ನು ತಡೆದು ಅವಮಾನ ಮಾಡುವುದು, ಪ್ರಾಣ ಬೆದರಿಕೆ ಹಾಕುವಂತಹ ಘಟನೆಗಳಿಂದ ಜನರು ಓಡಾಡಲು ಸಹ ಭಯಪಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದರು. ಯಾವುದೇ ಒತ್ತಡಕ್ಕೆ ಒಳಗಾಗದೆ ಅವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು. ತಪ್ಪಿತಸ್ಥರನ್ನು ರಕ್ಷಿಸುವ ಯಾವುದೇ ಪ್ರಯತ್ನ ನಡೆಯಬಾರದು ಎಂದು ಪೊಲೀಸ್ ಇಲಾಖೆ ಹಾಗೂ ಆಡಳಿತವನ್ನು ಅವರು ಒತ್ತಾಯಿಸಿದರು. ರೈತ ಪರ ಹೋರಾಟ ಸಮಿತಿಯವರು ಸಲ್ಲಿಸಿದ ಮನವಿ ಪತ್ರದಲ್ಲಿ ಕೆಐಎಡಿಬಿ ಭೂ ಸ್ವಾಧೀನಕ್ಕೆ ಸಹಕರಿಸುತ್ತಿರುವ ರೈತರ ಮೇಲೆ ದೌರ್ಜನ್ಯ ನಡೆಸುತ್ತಿರುವವರ ವಿರುದ್ಧ ಪೊಲೀಸ್ ಇಲಾಖೆ ಸ್ವಯಂ ಸುಮೋಟೋ ಪ್ರಕರಣ ದಾಖಲಿಸಿ ಕಾನೂನು ಕೈಗೆತ್ತಿಕೊಳ್ಳುವವರ ಮೇಲೆಯೇ ಕಠಿಣ ಕ್ರಮ ಜರುಗಿಸಬೇಕು. ಸಾರ್ವಜನಿಕರು ನೆಮ್ಮದಿಯಿಂದ ಬದುಕುವಂತೆ ಶಾಂತಿ ಸುವ್ಯವಸ್ಥೆ ಕಾಪಾಡಬೇಕು ಎಂದು ಕೋರಲಾಗಿದೆ. ಈ ಸಂದರ್ಭದಲ್ಲಿ ಜಂಗಮಕೋಟೆ ಕೆಐಎಡಿಬಿ 13 ಹಳ್ಳಿಗಳ ರೈತ ಪರ ಹೋರಾಟ ಸಮಿತಿಯ ಬಸವಪಟ್ಟಣ ಅಂಜಿನಪ್ಪ, ತಿಪ್ಪೇಗೌಡ, ಪ್ರಭುಗೌಡ, ನಾಗರಾಜ್, ಅಲ್ಲೇನಹಳ್ಳಿ ಸುಬ್ರಮಣಿ, ಯಣ್ಣಂಗೂರು ನರಸಿಂಹಮೂರ್ತಿ, ಮಧು, ಪ್ರದೀಪ್, ಜಂಗಮಕೋಟೆಯ ಜೆಸಿ ಮಂಜುನಾಥ್, ಅಮರನಾಥ್, ಚೀಮಂಗಲ ಚಿನ್ನಪ್ಪ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ತಾಲೂಕು ಸಂಚಾಲಕರಾದ ರಾಮಾಂಜಿನಪ್ಪ, ರೈತ ಸಂಘದ ತಾಲೂಕು ಅಧ್ಯಕ್ಷ ಮುನೇಗೌಡ, ಉಪಾಧ್ಯಕ್ಷ ಡಿವಿ ನಾರಾಯಣಸ್ವಾಮಿ, ವಿನೋದ್ ಕುಮಾರ್ ಹಾಗೂ ಇತರರು ಉಪಸ್ಥಿತರಿದ್ದರು. ಸಮಯ ಸುದ್ದಿ, ಲೋಕೇಶ್, ಶಿಡ್ಲಘಟ್ಟ. ಕಾನೂನ ಕೈಗೆ ತೆಗೆದುಕೊಂಡು ಕೆಲವರೇನು ಇವತ್ತು ಅವರ ಯಾರೇ ಒಬ್ಬ ಸಂವಿಧಾನಬದ್ಧವಾಗಿ ಪ್ರಜೆಯ ಸ್ವಾತಂತ್ರ್ಯವನ್ನ ಹಕ್ಕಿಗೆ ತರ್ತಾ ಇದ್ದಾರೆ. ಇವತ್ತು ಇಡೀ ವರ್ಷದಲ್ಲಿ ಇವತ್ತು ಸುಮಾರು ಪ್ರಕರಣಗಳು ಇವತ್ತು ಜಂಕೋಟೆ ಹೋಬಳಿಯಲ್ಲಿ ಆಗಿದೆ. ಈಗ ಒಂದಿನದು ಏನು ನಡುಪಿನಾಯಕನಲ್ಲಿ ಒಬ್ಬ ದಲಿತ ಚನ್ನಕೃಷ್ಣಪ್ಪನ ಮೇಲೆ ಹಲ್ಲೆ ಆಗಿದೆ, ಅದೊಂದು ಪ್ರಕರಣ ದಾಖಲಾಗಿದೆ. ಎರಡನೇದು ಯಣ್ಣಂಗೂರು ಪ್ರದೀಪ್ ಅನ್ನೋರ ಮೇಲೆ ಏನೊಂದು ಕೊಲೆ ಬೆದರಿಕೆಯನ್ನು ಹಾಕಿದ್ದಾರೆ, ಅದು FIR ಆಗಿದೆ. ಮೂರನೇದು ಏನು ಇವತ್ತು KIDB ಆಯುಕ್ತರು ಸ್ಥಳಪರಿಶೀಲನೆಗೆ ಬಂದಾಗ ಯಾವ ರೀತಿ ಅವ್ರ ಮೇಲೆ ಮುಗಿ ಬೀಳ್ತಾರೋ, ಯಾವ ರೀತಿ ಸರ್ಕಾರಿ ಕೆಲಸಕ್ಕೆ ಅಡ್ಡಿಪಡಿಸಿದ್ರು, ಅದು ಕೂಡ ಸಾಮಾಜಿಕ ಜಾಲದಲ್ಲಿ ವೈರಲ್ ಆಗಿದೆ. ಮತ್ತೆ ಅದರ ಹಿನ್ನೆಲೆ ಏನು ಇವತ್ತು ಯಾರೋ ಒಬ್ಬ ಖಾಸಗಿ ಕಂಪನಿಯವರು ಅವರ ಪ್ರಚಾರಕ್ಕೆ ನಾಮಫಲಕ ಹಾಕಿದರೆ ಆ ನಾಮಫಲಕವನ್ನು ಕಿತ್ಕೊಂಡು ಬಂದು ಇವತ್ತು ಅದನ್ನು ಕೂಡ ಒಂದು ಸುದ್ದಿ ಆಗಿದೆ. ಆಮೇಲೆ ದಿನಕ್ಕೆ 23ನೇ ತಾರೀಕು ಕೃಷಿ ಇಲಾಖೆ ರೈತ ದಿನಾಚರಣೆ ಮಾತಾಡ್ಬೇಕಾದ್ರೆ ಅಲ್ಲಿ ವೇದಿಕೆ ಮೇಲೆ ಬಂದು ಯಾವ ರೀತಿ ಗಲಾಟೆ ಮಾಡಿದ್ರು, ಅದು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಇದು ಸಾಲದಂದಂಗೆ ಏನು ಇವತ್ತು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಒಂದು ಯೋಜನೆ ಏನಿದೆ, ಆ ಯೋಜನೆ ಅನುಸಾರ ಅಧಿಕಾರಿಗಳು ಸ್ಥಳಕ್ಕೆ ಬಂದಾಗ ಒಬ್ಬ ಸರ್ಕಾರಿ ಅಧಿಕಾರಿಗಳನ್ನ ಏನು ಬಟ್ಟೆ ಬಿಚ್ಚಿಸ್ತೀನಿ, ಪೆಟ್ರೋಲ್ ಹಾಕಿ ಸುಟ್ಟಾಕ್ತೀನಿ ಅಂತೇಳಿ ಅವ್ರ ಕಾರನ್ನ ಕಿತ್ಕೊಂಡು ಅವ್ರ ಮೇಲೆ ಹಲ್ಲೆಯನ್ನು ಮಾಡಿರ್ತಾರೆ. ಅದು ಕೂಡ ತಮ್ಮ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇವೆಲ್ಲ ವಿದ್ಯಮಾನಗಳು ನೋಡಿದ್ರೆ ಇವತ್ತು ನಾವು ಓಡಾಡೋದಕ್ಕೆ ತುಂಬಾ ಭಯದ ವಾತಾವರಣ ಮೂಡ್ತಾ ಇದೆ. ಯಾರಿವತ್ತು ಶಾಂತಿ ವ್ಯವಸ್ಥೆಯನ್ನ ಹಾಳು ಮಾಡ್ತಾರೋ ಅವರ ಮೇಲೆ ಕಾನೂನು ಕ್ರಮ ಜರುಗಿಸ್ಕೊಳ್ಬೇಕಂತೇಳಿ ಇವತ್ತು ನಮ್ಮ ಚಿಂತಾಮಣಿ DSP ಸಾಹೇಬರಿಗೆ ಇವತ್ತು ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದೇವೆ. ಹಾಗಾಗಿ DSP ಸಾಹೇಬರಲ್ಲಿ ಮನವಿ ಮಾಡ್ತೀವಿ, ಯಾರೇ ತಪ್ಪು ಮಾಡಿದ್ರು ಕೂಡ ಅಂತವ್ರ ಮೇಲೆ ಕಠಿಣ ಕಾನೂನು ಕ್ರಮ ತೆಗೆದುಕೊಳ್ಬೇಕಂತೇಳಿ ಮಾಧ್ಯಮದ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ ಸರ್.